ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ದಲಿತರಿಗೆ ಸಿಎಂ ಮಾಡಿ ನೋಡೋಣ ಅನ್ನುವಂತಹ ಸವಾಲು ಹಾಕಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಈಗ ಕಾಂಗ್ರೆಸ್ ಕಾಲಾವಧಿ ಇದೆಯಲ್ಲ, ದಲಿತರನ್ನ ಸಿಎಂ ಮಾಡಿ ನೋಡೋಣ. ಈಗ ದಲಿತರ ಮೇಲಿನ ಪ್ರೇಮ ತೋರಿಸಿ ಕಾಂಗ್ರೆಸ್ನಲ್ಲಿ ಒಡಕಿದೆ, ಪರಮೇಶ್ವರ್ಗೆ ಮೂಲೆ ಗುಂಪು ಮಾಡಲಾಗ್ತಾ ಇದೆ, ಇದೆಲ್ಲ ಮುಚ್ಚಿ ಹಾಕಲು ಖರ್ಗೆ ಅವರು ಬಿಜೆಪಿ ವಿರುದ್ಧ ಟೀಕೆ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆ ಕೊಟ್ಟರು. ಕರ್ನಾಟಕದಲ್ಲಿ ಏನು ಪರಿಸ್ಥಿತಿ ಇದೆ, ದಲಿತರ ಸಮಾಧಿ ಆಗ್ತಾ ಇದೆ. ನೀವು ಮುಖ್ಯಮಂತ್ರಿ ನಾನಾಗಬೇಕು, ಮುಖ್ಯಮಂತ್ರಿ ನಾನಾಗಬೇಕು ಮಾಡಿ ಯಾರನ್ನ ಬೇಕಾದರೂ ನಿಮ್ಮ ಕಾಂಗ್ರೆಸ್ ಕುಲದ ಕೋತಿಯನ್ನೇ ಮಾಡ್ಕೊಳ್ಳಿ, ನಮಗೇನು ಚಿಂತೆ ಇಲ್ಲ, ಅದು ನಮ್ಮ ಕೆಲಸ ಅಲ್ಲ. ಆದರೆ ನಮ್ಮಲ್ಲಿ ಗಾದೆ ಇದೆ, ನನ್ನ ಕುಲದ ಕೋತಿ ಅಂತಾರೆ, ಅಂದರೆ ಗಾದೆ ಮಾತದು. ಹಾಗೆ ಕಾಂಗ್ರೆಸ್ ಅನ್ನೋದು ಒಂದು ಕುಲದ ಕೋತಿಯನ್ನು ಮಾಡ್ಕೊಳ್ಳಿ, ನಮಗೇನು ಚಿಂತೆ ಇದೆ, ನಾವು ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ 75 ವರ್ಷಗಳಿಂದ ದಲಿತರಿಗೆ ನೀವು ವಂಚನೆ ಮಾಡ್ತಿದ್ದೀರ. ಕಾಂಗ್ರೆಸ್ ಸಿಎಂ ಕುರ್ಚಿ ಕಿಡಿಗೆ ವಿಶ್ವನಾಥ್ ಅವರು ತುಪ್ಪ ಸುರಿಯುವ ಕೆಲಸವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಕಟ್ಟಿಲ್ಲ, ಕಾಂಗ್ರೆಸ್ ಪಕ್ಷದ ನೇಮ್ ಅಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. 136 ಸ್ಥಾನ ಬರಲು ಡಿಕೆ ಅವರ ಪರಿಶ್ರಮ ಇದೆ, ಅವರ ಕೊಡುಗೆ ಇದೆ, ಅವರು ಖರ್ಚು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದನ್ನ ಯಾರಿಂದಲೂ ಕೂಡ ತಪ್ಪಿಸ್ಲಿಕ್ಕೆ ಆಗಲ್ಲ. ಎಲೆಕ್ಷನ್ ಸಂದರ್ಭದಲ್ಲೇ ಅವರ ನಡುವೆ ಮಾತುಕತೆ ಆಗಿದೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು. ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನ ಕಾಂಗ್ರೆಸ್ ಪಾರ್ಟಿ ನೇಮ್ ಅಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರೇನು ಕಾಂಗ್ರೆಸ್ ಕಟ್ಟಿದವರಲ್ವಲ್ಲ, ಹಾಗಾಗಿ ಅವ್ರಿಗೇನಾಗಬೇಕಂತ ಅವ್ರದ್ದು ಮುಗೀತಲ್ಲ ಇದು. ಹಾಗಾಗಿ ಅನಾವಶ್ಯಕ. ಹೌದ್ರಿ, ಅಲ್ಲರಿ ನೀವು ಈ ಶಿವಕುಮಾರ್ದು 136 ಜನ ಬರ್ಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವೇನ್ರಿ, ಅವ್ನ ಕಮಿಟ್ಮೆಂಟ್ ಇಲ್ವಾ, ಅವ್ನ ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ, ಎಲ್ಲದಕ್ಕೂ. ಹಾಗಾಗಿ ಫ್ಯಾಕ್ಟ್. ಹೌದ್ರಿ, ಅದು ಈಗೆಲ್ಲ ಎಲೆಕ್ಷನ್ ಸಂದರ್ಭದಲ್ಲಿ ಆಗಿರುವಂತಹದ್ದು ಇವೆಲ್ಲನೂ. ಹಾಗಾಗಿ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ.